ವಾರ ಒಪ್ಪತ್ತು ಏನಿಲ್ಲ. ಸೋಮವಾರ ಬೆಳಗ್ಗೆ ಎದ್ದ ತಕ್ಷಣ ದೋಸೆನೂ ಗೀ ಚಿಕನ್ನು ತಿಂತಾವನೆ. ಬೇಡ ನಾನು ತಿನ್ನಲ್ಲ, ದೇವ್ರ ಮೇಲೆ ಭಕ್ತಿ ಜಾಸ್ತಿ, ಹೇಳಂಗೆ ಇಲ್ಲ ಬಾಯ್ಬಿಟ್ಟು. ಹಾಕೋದೇ ತಡ ತಿಂತಾ ಇರ್ತಾನೆ. ಕೆಳಗೆ ಹಾಕೊಂಡು ತಿನ್ಬಿಟ್ರೆ ಅದು ವೆಜ್ ಆಗ್ಬಿಡ್ತೈತೇನೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಾಗಿದ್ದೀರಿ ಫ್ರೆಂಡ್ಸ್? ನಂತು ಸೂಪರ್ ಡೂಪರ್ ಆಗಿ ಬೆಳಗ್ಗೆ ತುಂಬಾ ಕಷ್ಟಪಟ್ಟು ಎದ್ದೆ. ಇವತ್ತು ಎಚ್ಚರನೇ ಆಗ್ಲಿಲ್ಲ. ನನ್ನ ಹೆವಿ ಮನೆ ಕೆಲಸ ಆಗ್ಬಿಡ್ತಲ್ಲ ಫ್ರೆಂಡ್ಸ್. ಇವನಾದ್ರೂ ಎಬ್ಬರಿಸ್ತಾನೆ ಬೆಳಗ್ಗೆ 6 ಗಂಟೆಗೆ ಅಂದ್ರೆ, ಇವನು ನನಗಿಂತ ಡಬಲ್ ಗೊರಕೆ ಹೊಡಿತಾ ಬಿದ್ದವನೆ ಬೆಳಗ್ಗೆ. ಒಬ್ಬ ದೊಡ್ಡ ಮನುಷ್ಯ ಆಗಿ ಮನೆಗೆ ಬೇಗ ಎಬ್ಬರ್ಸೋಣ, ಅಟ್ಲೀಸ್ಟ್ ನಾನು ಎದ್ದಳವರೆಗೂ ಮನೆ ಬಾಗಿಲು ಗುಡ್ಸೋಣ. ನಮ್ಗೆ ಅಲಾರಾಮೇ ಅವನು, ನಮ್ಗೆ ಮನೆಗೆ ದೊಡ್ಡ ಮನುಷ್ಯನೇ ಅವನು. ಅವನೇ ಎಬ್ಬರಿಸಿಲ್ಲ ಫ್ರೆಂಡ್ಸ್, ಅವನದೇ ಇವತ್ತು ದೊಡ್ಡ ಮಿಸ್ಟೇಕು. ಈಗ ಟೈಮ್ 7:30 ಆಗ್ತಾ ಬಂತು ಫ್ರೆಂಡ್ಸ್. ಏನು ಕೆಲಸ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕು. ಟೀಗೆ ಒಂದು ಇಟ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಇವತ್ತೊಂದು ಸ್ವಲ್ಪ ಬಿಸಿಲು ಬರೋ ಥರ ಕಾಣಿಸ್ತೈತೆ ಫ್ರೆಂಡ್ಸ್. ಬಟ್ಟೆ ಹೋಗಿ 4-5 ದಿನ ಆಯಿತು. ಟಾಮ್ ರೂಮಲ್ಲೇ ಒಣಗಾಕಿದ್ದೀನಿ, ಎಲ್ಲ ಸ್ಮೆಲ್ ಬಂದ್ಬಿಟ್ಟೈತೆ. ಮೊದಲು ಅವುಗಳನ್ನ ಗಾಳಿಗಾದರೂ ಎತ್ತಾಕಬೇಕು, ಬಿಸಿಲು ಬಂದಿಲ್ಲ ಆದರೆ ಗಾಂಡ್ಲಿಗಾದರೂ ಒಂದು ಸ್ವಲ್ಪ ಸ್ಮೆಲ್ಲು ಕಮ್ಮಿ ಆಗ್ತೈತೆ. ಆಮೇಲೆ ಮನೆ ಬಾಗಿಲೆಲ್ಲ ಗುಡಿಸ್ಬಿಟ್ಟು ಟೀ ಕೊಟ್ಬಿಟ್ಟು ಮುಂದಿನ ಕೆಲಸ ನೋಡಬೇಕು. ಮೊದಲು ಫ್ರೆಶ್ ಆಗಬೇಕು ಫ್ರೆಂಡ್ಸ್. ಈ ಮಳೆಗಾಲದಲ್ಲಿ ಸಖತ್ ಹಿಂಸೆ ಆಗ್ತೈತೆ ನೀರು ಕಾಯಿಸ್ಕೊಳಕ್ಕೆಲ್ಲನೂ. ಇವಾಗ ಶಿವ ಬರ್ತೈತೆ, ಕೈ ಕಾಲು ಹಿಡ್ದು ಪ್ಲೀಸ್ ನೀರು ಕಾಯಿಸ್ಕೊಡು ಅಂದ್ಬಿಟ್ಟು ಬಲವಂತ ಮಾಡಿ ಬೇಡ್ಕೊಂಡ್ರೆ ಕಾಯಿಸ್ಕೊಡ್ತೈತೆ. ಹಂಗಾಗಿ ಮೊದಲು ಬಟ್ಟೆಗಳನ್ನೆಲ್ಲ ಟಾಮ್ ರೂಮಲ್ಲಿ ಇರೋದು ಒಣಗಾಕ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಹತ್ರ ಕೆಂಚಿರ್ವಾಗ್ಲೂ ಸ್ಟಾರ್ಟ್ ಆಗ್ಬಿಟ್ಟವೆ ಫ್ರೆಂಡ್ಸ್. ಇವುಗಳನ್ನೆಲ್ಲ ಗುಡಿಸಿದ್ರೆ ಎಲ್ಲ ಅಂಡ್ಕೊಂಡು ಮನೆಯೊಳಗೆ ಬಂದ್ಬಿಡ್ತವೆ. ಇದಕ್ಕೆ ಬೆಸ್ಟ್ ಮೆಡಿಸನು ಯಾವುದೇ ಮುದ್ದಾಕ್ಬಾರ್ದು ಫ್ರೆಂಡ್ಸ್, ಪಾಪ ಸತ್ತೋಯ್ತವೆ. ಅರಶಿನ ಹಾಕಿದ್ರೆ ದೂರ ಹೋಗ್ಬಿಡ್ತವೆ, ಖಾಲಿ ಮಾಡ್ಕೊಂಡು. ನಾವಿರೋದು ಇವ್ರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಬೇರೆ ಕಡೆ ಜಾಗ ಶಿಫ್ಟ್ ಆಗ್ತವೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಈ ಥರ ಕೆಂಚಿರುವೆ ಇದ್ರೆ ಈ ಥರ ಹಾಕ್ರಿ ಫ್ರೆಂಡ್ಸ್. ಕಪ್ಪಿರುವೆ ಇದ್ರೆ ಹಾಕಕ್ಕೆ ಹೋಗ್ಬಿಡ್ರಿ, ಅವೇನು ಕಚ್ಚಲ್ವಲ್ಲ. ಕಾಫಿ ಕಾಫಿ, ಹೊಸ ಚಾಪೆ ಅಲ್ಲ ಫ್ರೆಂಡ್ಸ್, ಟೀ. ಇದು ಟೀ. ನಮ್ಮನೇಲಿ ಬೆಡ್ಡೆಲ್ಲ ಐತಪ್ಪಿ. ಏನ್ ಬೆಡ್ಡಿ ಬೆಡ್ ಯಾವ್ದು ನಮ್ಮನೇಲಿ ತೋರ್ಸು ಫಸ್ಟು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಎಲ್ಲಿ ಮಲಗ್ತೀಯಾ ಹಂಗಾರೆ? ಇದು ಬೆಡ್ಡ. ಟೀ ಕೊಟ್ಬಿಡು, ನಾವು ಸೌದೆ ಬರುವ. ಹಿಂಗೆ ಇದ್ರೆ ಆಗಲ್ಲ ಜೀವನ, ಸೌದೆ ಇರ್ಬೇಕು ಮನೆಯಲ್ಲಿ ಮಳೆಗಾಲದಲ್ಲಿ. ನಮ್ಮ ಮನೆ ಗಿಡಗಳು ತೋರಿಸಿ ತುಂಬಾ ದಿನ ಆಯ್ತಲ್ಲ, ಅವತ್ತು ಹಾಕಿದ್ನಲ್ಲ ಫ್ರೆಂಡ್ಸ್, ಎಲ್ಲ ಹೆಂಗ್ ಬೆಳೆದೈತೆ ತೋರಿಸ್ತೀನಿ ಬನ್ರಿ. ಇಲ್ಲಿ ಫ್ರೆಂಡ್ಸ್ ಅರ್ಶಿನ ಎಷ್ಟು ದೊಡ್ಡ ಎಲೆ ಬಿಟ್ಟೈತೆ. ಶಂಖಪುಷ್ಪ, ಅಲೋವೆರಾ, ಸ್ನೇಕ್ ಪ್ಲಾಂಟು, ತುಳಸಿ, ಅಲ್ಲಿ ಪೈನಾಪಲ್ಲು, ಇಲ್ಲಿ ಟಾಮೂನು ಬೆಳೆಸಿದ್ದೀನಿ. ಪ್ಲೇಟ್ ತೊಳೆಯೋದೇ ಬೇಡ, ಹಂಗೆ ಕ್ಲೀನಾಗಿ ತಿಂದಿಕ್ಕಿರ್ತಾನೆ. ಆಯ್ತಾಯ್ತು, ಕುಲ್ 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 ಕುಲ್. ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಸಿಮ್ಮಲ್ಲಿ ಇಡುವ. ನಿಧಾನಕ್ಕೆ ಬೇಯ್ತಾ ಇರಲಿ. ಸೋನಾ ಮೊಸರಕ್ಕಿನೇ ತರಿಸ್ಕೊಂಡೆ ಫ್ರೆಂಡ್ಸ್, ಅದರಲ್ಲೇ ಅನ್ನ ಮಾಡ್ತಾ ಇದ್ದೀನಿ. ಊರಿಗೆ ಹೋಗಿ ಅಕ್ಕಿ ತರೋವರೆಗೂ ನಮಗೆ ರೇಷನ್ ಅಕ್ಕಿ ಸ್ವಲ್ಪ ಕಷ್ಟ ಆಗ್ತೈತೆ. ಯಾವಾಗಾರ ತಗೊಬರ್ಲಿ, ಸೋನಾ ಮೊಸರು ತಂದ್ಕೊಟ್ಟೈತಲ್ಲ ಅದನ್ನೇ ಮೇಂಟೈನ್ ಮಾಡ್ತಾ ಇರ್ತೀನಿ. ಬನ್ನಿ ಗಂಡಪ್ಪ, ಮೊದಲು ಸೌದೆ ತಂದು ಹಾಕೋಬೇಕು ಫ್ರೆಂಡ್ಸ್. ನೀರು ಕಾಯಿಸಿದ ಸೌದೆ ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಐತೆ. ಮಳೆಲೆಲ್ಲ ನೆಂದೋಗೈತೆ ಮನೆ ಹತ್ರ. ಇವತ್ತು ನಾಷ್ಟಕ್ಕೆ ಒಂದೊಳ್ಳೆ ಟಿಫನ್ ಮಾಡ್ತೀನಿ ಫ್ರೆಂಡ್ಸ್. ವರ್ಷಕ್ಕೆ ಒಂದೇ ಸಲ ಮಾಡೋದು ನಾನು, 1-2 ಸಲ ಮಾಡಿದ್ದೀನೇನೋ ಅಷ್ಟೇ ನನ್ನ ಲೈಫಲ್ಲಿ. ಆ ರೆಸಿಪಿನ ಮಾಡ್ತೀನಿ. ಏನು ಎತ್ತ ಬಂದು ನೋಡುವ ಬನ್ನಿ ಫ್ರೆಂಡ್ಸ್. ಆಯ್ತು ಬಿಡು, ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ. ಓ ಮೈ ಗಾಡ್, ಮಾವಿನಕಾಯಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ವಾಟೆಗಳು ಮಾತ್ರ ಅವ. ಈಗ ಸಿಕ್ತ ಸೌದೆ ಗಂಡಪ್ಪ? ಟಾಮು, ಉತ್ತದೊಳಗೆ ಚೇಪೆ ಮರ ಬೆಳ್ಕೊಬಿಟ್ಟೈತೆ. ಟಾಮಿ ಬಾರ, ಒಂದು ಸುಂಡಕಾಯಿ ಗಿಡ ಬೆಳೆದೈತಪ್ಪಿ, ಹೂವೆಲ್ಲ ಬಿಟ್ಟೈತೆ. ಇಲ್ಲಿ ಫ್ರೆಂಡ್ಸ್, ಇದು ಮರಿದಿರ 1 ವಾರ ಬಿಟ್ಟು ನಾವು ಬಿನ್ ಕಿತ್ಕೋಬೇಕು. ಹೂವು ಎಲ್ಲ ಕಾಯಾಗಿರ್ತೈತೆ. ಇದೂ ಹೆಲ್ತ್ಗೆ ಒಳ್ಳೇದು. ಚಿಕ್ಕ ವಯಸ್ಸಲ್ಲಿ ತಿಂದಿರೋ ಫ್ರೂಟ್ ಇದು. ಇದ್ರೊಳಗಡೆ ಬೀಜ ಇರ್ತೈತಲ್ಲ ಫ್ರೆಂಡ್ಸ್, ಇದೆಲ್ಲ ತಿನ್ಬೋದು.
ಏನೋ ಒಂಥರ ಭಯ ಆಗ್ತೈತೆ ಫ್ರೆಂಡ್ಸ್. ಫ್ಯೂಚರಲ್ಲಿ ನಾವು ಇದೆಲ್ಲ ನೋಡಲ್ವಾ, ಈ ಥರ ವಾತಾವರಣ ಎಲ್ಲ ಇರಲ್ವಾ, ಹೆಂಗ್ ಬದುಕೋದು ಅನಿಸ್ತೈತೆ. ಎಲ್ಲ ಸಿಟಿಗಳಾಗ್ತೈತಲ್ಲ ಅದಕ್ಕೆ. ಅಪ್ಪ ಏನು ಕಣ್ಣ ಮುಚ್ಚಾಲೆ ಆಡ್ತಿದ್ದಿ? ಈ ಮೂಲೆಲ್ಲ ಐತೆ ಸಂದಿಗೊಂದಿಲ್ಲ ಶಿವಕುಮಾರ. ಅಪ್ಪಿ ನನ್ಗೊಂದು ಚಿಕ್ಕದು ಬಲ್ತಿರ್ಬೇಕು, ಹಣ್ಣಾಗಿರ್ಬಾರ್ದು ಅಂತ ಹಳಸನ್ಕಾಯಿ ಬೇಕಪ್ಪಿ, ನಾನೊಂದು ಪ್ರಯೋಗ ಮಾಡಕ್ಕೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಕೊಡವನ್ ಎತ್ಕೋತಾನೆ. ಚಿಕ್ಕ ಕಾಯಿ ಬೇಕಷ್ಟು ದೊಡ್ಡದು ಬೇಡ. ಹಾ ಅಲ್ಲೈತೆ ಬಾ ಹೋಗ್ಲಿ, ಆ ಮರದಲ್ಲಿ ನೋಡಿದೀನಿ. ಅದೇನ್ ಗೊತ್ತಾ, ಹಳಸನ್ಕಾಯಿ ಚಿಪ್ಸ್ ಐತಪ್ಪಿ ಒಂದು ಸಖತ್ತಾಗೈತೆ. ನಾನು ಮಾಡೋಣ ಯಾವತ್ತೂ ಮಾಡ್ಲಿಲ್ಲ ಅನ್ಬಿಟ್ಟು. ಕಾಯಿಸ್ಬೇಕು. ಫ್ರೆಂಡ್ಸ್ ಇವತ್ತು ನಮ್ದು ಪೂಜೆ ಇಲ್ಲ. ಇನ್ನ ಎಷ್ಟು ದಿನ ಪೂಜೆ ಇಲ್ಲ ಅಪ್ಪಿ? ಅವ್ರದ್ದು ತಿಥಿ ಆಗ್ಬೇಕು. ನಮಗೆ ಸೂತ್ಕ ಐತಲ್ಲ, ಅದಾದ್ಮೇಲೆ ಊರಲ್ಲಿ ಇದ್ದಿದ್ರೆ ಅವ್ರ ತಿಥಿ ದಿನ ಹೋಮ ಮಾಡಿಸ್ತಾರೆ ಫ್ರೆಂಡ್ಸ್ ಅವ್ರ ಮನೇಲಿ. ಅದು ತೀರ್ಥ ಕೊಡ್ತಾರೆ. ಅದೆಲ್ಲ ತನ್ನ ಮನೆಗೆ ಎರ್ಚ್ಕೊಂಡು ಆಮೇಲೆ ನಾವು ಮನೇಲಿ ಪೂಜೆ ಮಾಡ್ಕೋಬಹುದು. ದೇವ್ರ ಸಾಮಾನೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ. ಆದರೆ ನಾವು ದೂರ ಇದೀವಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅವ್ರ ತಿಥಿ ಮುಗಿದ್ಮೇಲೆ ನಾವು ಇಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದು ತೀರ್ಥ ತಂದು ಮನೆಗೆಲ್ಲ ಹಾಕ್ಕೊಂಡು ಆಮೇಲೆ ನಾವು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಈ ಥರ ಪ್ಲ್ಯಾನ್ ಸ್ಕೆಚ್ಚು ಮಾಡಿದ್ದೀವಿ ಫ್ರೆಂಡ್ಸ್. ಮನೆ ದೇವ್ರಿಗೆ ಹೋಗುವ ಆದಷ್ಟು ಬೇಗ. ನೆಕ್ಸ್ಟ್ ಮಂಗಳವಾರಕ್ಕೆ 11 ದಿನ ಮುಗೀತೈತೆ ಫ್ರೆಂಡ್ಸ್, 11-12 ದಿನ. ಆಮೇಲಿಂದ ಪೂಜೆ ಸ್ಟಾರ್ಟ್ ಮಾಡ್ಕೋತೀನಿ ಎಲ್ಲ ಕ್ಲೀನ್ ಮಾಡಿ. ಫ್ರೆಂಡ್ಸ್ ಈಗ ಫಸ್ಟು ನಾನು ನಾಷ್ಟ ಮಾಡಿಬಿಡ್ತೀನಿ. ಶಿವಾಗೆ ಕೆಲ್ಸಕ್ಕೆ ಟೈಮ್ ಆಗಿಬಿಡ್ತೈತಿ, ಇಲ್ಲಾಂದರೆ ಇವತ್ತು ಎದ್ದಿದ್ದೇ ಲೇಟ್ ಆಯಿತು. ನಂದು ಏನಿದ್ರು ನನ್ನ ಕೆಲಸ ಆಮೇಲೆ ನೋಡ್ಕೋತೀನಿ. ಇವತ್ತು ನಮ್ಮ ಮನೇಲಿ ಏನು ಟಿಫನ್ ಸ್ಪೆಷಲ್ ಅಂದರೆ ಇಲ್ಲಿ ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಕೆಜಿ 300. ಬಟಾಣಿ, ಹಸಿ ಬಟಾಣಿ ಒಂದು 23 ರೂಪಾಯಿಗೆ ತಗೊಬರೋದು. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ. ನಮಗೆ ಅತಿ ಮುಖ್ಯವಾಗಿದ್ದ ಐಟಮ್ಮೇ ಮಿಸ್ ಆಯ್ತು. ಇಟ್ಸ್ ಓಕೆ ಫ್ರೆಂಡ್ಸ್, ನಮ್ಮನೇಲಿ ಎಲ್ಲ ಐಟಮ್ ಇದ್ರೆ ನೀವು ಶಾಕ್ ಆಗಬೇಕು. ಐಟಮ್ಸ್ ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್. ಅದೇನಂದ್ರೆ ಫ್ರೆಂಡ್ಸ್ ಇಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋದು ಫ್ರೆಂಡ್ಸ್. ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರೋದು. ಈ ರೆಸಿಪಿ ನಾನು 2 ಸಲ ಟ್ರೈ ಮಾಡಿದ್ದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಸಿ ಬಟಾಣಿ ಇಲ್ಲ ಫ್ರೆಂಡ್ಸ್, ಅದೊಂದು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ಟ್ರೈ ಮಾಡಿದ್ರೆ. ಇದ್ರಲ್ಲಿ ದೋಸೆ ಇಟ್ಟೈತೆ ಫ್ರೆಂಡ್ಸ್, ಇದನ್ನು ಖಾಲಿ ಮಾಡಬೇಕು. ತೆಂಗಿನಕಾಯಿ ತುರಿಯೋಕ್ಕಾಗಲ್ಲ ಅಂದ್ಬಿಟ್ಟು ಹಿಂಗೆ ರುಬ್ಬಿಟ್ಕೊಂಡಿದ್ದೀನಿ. ಇದು ಚಿತ್ರಾನ್ನಕ್ಕೂ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಚಟ್ನಿನೂ ಮಾಡ್ಕೊತೀನಿ, ಯಾಕಂದರೆ ದೋಸೆಗೂ ಚಟ್ನಿ ಆಗ್ತೈತಿ, ಚಿತ್ರಾನ್ನಕ್ಕೂ ಆಗ್ತಿದೆ. ಇಲ್ಲಿ ಫ್ರೆಂಡ್ಸ್ ಈರುಳ್ಳಿ, ಹಸಿಮೆಣಸಿನಕಾಯಿ, ಬ್ಯಾಡಗೆ ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಟೊಮೊಟೊ, ಉಳಿದಿರೋ ನಿಂಬೆಹಣ್ಣು ಪೀಸ್ 3, ಕಡಲೆ ಬೀಜ, ಮತ್ತೆ ಇಲ್ಲಿ ಸಬ್ಬಕ್ಕಿ ಸೊಪ್ಪು, ಮಾಮೂಲಿ ಅರಿಶಿನ, ಎಣ್ಣೆ, ಸಾಸಿವೆ ಎಲ್ಲ ಇರ್ತೈತೆ. ಈ ತರ ಚಿತ್ರಾನ್ನ ಐಟಮ್ಸ್ ಮಾಡಿದ್ರೆ ದೊಡ್ಡ ಬಾಂಡ್ಲಿಲಿ ಮಾಡ್ತೀನಿ ಫ್ರೆಂಡ್ಸ್. ಶಿವಾಗ ಫೇವ್ರೇಟ್ ಅಲ್ಲ, ಅದಕ್ಕೋಸ್ಕರ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋಬೇಕು ಧಾರಾಳ ಮನಸ್ಸಿಂದ. ಆಮೇಲೆ ಸಾಸಿವೆನು ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ. ಕಡಲೆ ಬೀಜ ಸೂಟ್ ಆಗಲ್ಲ ಫ್ರೆಂಡ್ಸ್, ಇದಕ್ಕೆ ಹಸಿ ಬಟಾಣಿನೇ ಸೂಟ್ ಆಗೋದು ಫ್ರೆಂಡ್ಸ್. ಸೂಪರ್ ಆಗಿರ್ತೈತೆ, ಜಸ್ಟ್ ಮಿಸ್ ಆಗೋಯ್ತು. ಆಮೇಲೆ ಹಸಿಮೆಣಸಿನಕಾಯಿ, ಬ್ಯಾಡಗೆ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಖಾರವಾಗಿ ಮಾಡಿದ್ರೆ ಚಿತ್ರಾನ್ನ ಚೆನ್ನಾಗಿರ್ತೈತೆ, ಅದಕ್ಕೆ ಖಾರ ಜಾಸ್ತಿ ಹಾಕೊಂಡೆ ಹಸಿಮೆಣಸಿನಕಾಯಿ. ಆಮೇಲೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೊಟೊನ ಹಾಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋತಾ ಇದ್ದೀನಿ. ಚಿತ್ರಾನ್ನದಲ್ಲಿ ನನಗೆ ಟೊಮೊಟೊ ಇಷ್ಟ ಫ್ರೆಂಡ್ಸ್, ನೀವು ನಂಬ್ತೀರಾ? ಚಿತ್ರಾನ್ನದಲ್ಲಿ ಟೊಮೊಟೊ ಇಷ್ಟಪಡೋರು ಆ ವ್ಯಕ್ತಿ ನಾನೇನೆ. ಅದು ಚೆನ್ನಾಗಿ ಸಾಫ್ಟ್ ಆಗಲಿ ಅಂತ 1-2 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡೆ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಟಾಣಿ ಇದ್ದರೆ ಫ್ರೆಂಡ್ಸ್ ಈ ಟೈಮಲ್ಲಿ ಹಾಕ್ಕೊಂಡು ಬೇಯಿಸ್ಕೊಬಿಡ್ಬೇಕು. ಕಡಲೆ ಬೀಜ ಹಾಕೋದ್ನಲ್ಲ ಆ ಟೈಮ್ಗೆ ಬೇಗ ಬೆಂದೋಗ್ತಿತ್ತು, ಹಸಿ ಬಟಾಣಿ ಅಲ್ವಾ, ಹಂಗಾಗಿ. ಆಮೇಲೆ ಸಬ್ಬಕ್ಕಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸಬ್ಬಕ್ಕಿ ಸೊಪ್ಪು ಅಲ್ವಾ ಫ್ರೆಂಡ್ಸ್, ಎಣ್ಣೆಲಿ ಬೇಗ ಫ್ರೈ ಆಗೋಗ್ತಿದೆ. ಕಡ್ಡಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಎಳೆದೇ ಇದ್ರೇ ಚೆನ್ನಾಗಿರ್ತೈತೆ ಈ ರೆಸಿಪಿಗೆ. ಮತ್ತು ಉಪ್ಪಿಟ್ಟಿಗೂ ಅಷ್ಟೇ ಫ್ರೆಂಡ್ಸ್, ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿರಿ ಸೂಪರಾಗಿರ್ತೈತೆ. ಆಮೇಲೆ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೆಂಗಿನಕಾಯಿ ತುರಿ ಇದ್ದರೆ ಚಿತ್ರಾನ್ನದಲ್ಲಿ ಅದು ಬೇರೆನೇ ಟೇಸ್ಟ್ ಫ್ರೆಂಡ್ಸ್, ಸಕ್ಕತ್ತಾಗಿರ್ತೈತೆ ತಿನ್ನೋಕ್ಕೆ. ಚಿತ್ರಾನ್ನ ಅಂತ ಫ್ರೂ ಮಾಡ್ಕೋಬೇಕು ಅಂದರೆ ಮೊದಲು ನಾವು ಅರಿಶಿನ ಹಾಕ್ಕೊಳ್ಳೇಬೇಕು, ಆಗಲೇ ಕಲರ್ಫುಲ್ಲಾಗಿ ಅದು ಚಿತ್ರಾನ್ನ ಅಂತ ಅನ್ನಿಸ್ಕೊಳ್ಳೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನೊಂದು ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕೊಂಡು ಮಾಡ್ಕೊಂಡ್ರು ಚೆನ್ನಾಗಿರ್ತೈತೆ. ಎಣ್ಣೆ ಜಾಸ್ತಿ ಇದ್ದರೆ ಶಿವ ತಿನ್ನಲ್ಲ ಅಂದ್ಬಿಟ್ಟು. ಆಮೇಲೆ ನಿಂಬೆ ರಸ ಫ್ರೆಂಡ್ಸ್ ಮೇನು, ಇದಕ್ಕೆ ಅತಿ ಹುಳಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು, ಅದಕ್ಕೋಸ್ಕರ 1.5 ನಿಂಬೆ ಹೋಳು ಹಾಕ್ಕೊಂಡೆ. ಆಮೇಲೆ ಅನ್ನ ಹಾಕ್ಕೊಬಿಡ್ಬೇಕು ಹಿಂದೇನೆ, ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು. ನಿಂಬೆ ರಸ ಹಾಕ್ಕೊಂಡು ಅದು ಫ್ಲೇವರ್ ಹೋಗ್ಬಿಡ್ತೈತೆ ನಿಂಬೆಹಣ್ಣು. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಸೋನಾ ಮುಸ್ರಿ ಅಕ್ಕಿನಲ್ಲಿ ಚಿತ್ರಾನ್ನ ಪುಳಿಯೋಗರೆ ಮಾಡಿಬಿಟ್ರೆ ಫ್ರೆಂಡ್ಸ್ 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿನ್ಬೋದು. ಸಬ್ಬಕ್ಕಿ ಸೊಪ್ಪು ಚಿತ್ರಾನ್ನ ಮತ್ತು ಕಾಯಿ ಚಟ್ನಿ, ಇದ್ರ ಜೊತೆಗೆ ಬೋಂಡನೋ ಬಜ್ಜಿನೋ ವಡೆನೇ ಇದ್ರೆ ಚೆನ್ನಾಗಿರ್ತಿತ್ತು. ಬಟ್ ಐ ಕಾಂಟ್ ಗಂಟಪ್ಪ, ಕೆಲ್ಸಕ್ಕೆ ಟೈಮ್ ಆಯಿತು. ತುಂಬ ಸ್ಪೆಷಲ್ ಇದು ನನಗೆ. ನಾರ್ಮಲ್ ಚಿತ್ರಾನ್ನಕ್ಕಿಂತ ಇದು ಹೆಂಗೈತೆ ಅನ್ಸಪ್ಪ ಡಿಫ್ರೆನ್ಸು. ಚೆನ್ನಾಯ್ತಲ್ಲ, ಅಕ್ಕಿ ಸಕ್ಕತ್ತಾಗೈತಪ್ಪಿ ಉದ್ರುದ್ರಾಗಿ. ಟಾಮೋ ರಾತ್ರಿ ಚಿಕನ್ ಸಾಂಬಾರ್ ಐತೆ, ಅನ್ನ ತಿನ್ನೆದೋಳು. ಶಿವ ದೋಸೆ ತಿನ್ನಲ್ಲ ಅಂತ ಫ್ರೆಂಡ್ಸ್, ಅದಕ್ಕೆ ಮಾಡಿಲ್ಲ. ನಾನು ಫ್ರೆಶ್ ಆಗ್ಬಿಟ್ಟು ಆಮೇಲೆ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಒಂದು 4-5 ದೋಸೆ ಆಗ್ತಿದೆ, ಖಾಲಿ ಮಾಡ್ಬಿಡ್ತೀನಿ, ವೇಸ್ಟ್ ಆಗ್ತೈತಿ. ಇಲ್ಲಾಂದ್ರೆ ರುಬ್ಬಿರೋದು ಹಿಟ್ಟು. 2000 years later. ಮನೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ಫ್ರೆಶ್ ಆಗಿ ರೆಡಿ ಆದ್ರೆ ಎಷ್ಟು ಸಮಾಧಾನ ಆಗ್ತಿತ್ತು ಫ್ರೆಂಡ್ಸ್. ಈಗ 11 ಗಂಟೆ ಆಗ್ತಾ ಬಂದ್ಬಿಟ್ಟು ಎಲ್ಲ ಮುಗಿಸೋಷ್ಟರಲ್ಲಿ. ಈಗ ಪಟ ಅಂತ ದೋಸೆ ಹಾಕೊಂಡು ತಿನ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೆನ್ನೆ ತಂದಿರೋ ಗಾಜಿನ ಐಟಮ್ಸ್ಗಳೆಲ್ಲ ತೊಳೆದಿಟ್ಟಿದ್ದೀನಿ.
ಬಿ ಕೇರ್ಫುಲ್ ಆಗಿಡ್ಬೇಕು. ಆಮೇಲೆ ಒರೆಸ್ಬಿಟ್ಟು ಉಪ್ಪಿನಕಾಯಿ ಮತ್ತೆ ತುಪ್ಪ ಎಲ್ಲ ಸಪ್ರೇಟ್ ಆಗಿ ತುಂಬಿಡ್ತೀನಿ. ಏನ್ ಇತ್ತೀಚೆಗೆ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಅನ್ಕೋತಿದ್ದೀರಾ ಫ್ರೆಂಡ್ಸ್. ಡೈಲಿ ಯೂಸ್ಗೂ ನಾನು ಡ್ರೆಸ್ ಹಾಕೊಂಡು ಡ್ರೆಸ್ ಎಲ್ಲ ಹಳೇದಾಗ್ತೈತೆ ನಂದು. ಎಲ್ಲಾರು ಹೋಗಿ ಬರೋದಕ್ಕೆ ಹಾಕೊಳ್ಳೋ ಡ್ರೆಸ್ ಎಲ್ಲ ಡೈಲಿ ಯೂಸ್ ಹಾಕೋಬಿಟ್ಟಿದೀನಿ. ಅದಕ್ಕೆ ನಾನು ಇನ್ಮೇಲೆ ಬೇಡ, ಮಾಮೂಲಿ ಟಿ ಶರ್ಟ್ಗಳು ಅವೆಲ್ಲ ಮತ್ತೆ ಶಿವದು ಎಲ್ಲಾನು ಡೈಲಿ ಯೂಸ್ಗೆ ಹಾಕೊಳ್ಳೋಣ, ಎಲ್ಲಾರು ಹೋಗಿ ಬರೋದಕ್ಕೆ ಒಳ್ಳೆ ಒಳ್ಳೆ ಡ್ರೆಸ್ ಹಾಕೊಳ್ಳೋಣ ಅಂದ್ಬಿಟ್ಟು ಹಿಂಗ್ ಶಿಫ್ಟ್ ಆಗ್ಬಿಟ್ಟೆ ಫ್ರೆಂಡ್ಸ್. ದ್ವಾಸೆ ಹೋದ್ರು ಈ ಸೌಂಡ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್, ಸರ್ ಅಂತ. ಇಲ್ಲಿ ಫ್ರೆಂಡ್ಸ್, ಇದು ನಾನು ಇವತ್ತಿನ ಟಿಫನ್ನು ದೋಸೆ, ಚಟ್ನಿ, ಶಿವ ಬಿಟ್ಟಿರೋ ಚಿತ್ರಾನ್ನ ಮತ್ತೆ ಮೇನ್ ಉಪ್ಪಿನಕಾಯಿ ಫ್ರೆಂಡ್ಸ್. ನೀವು ಈ ಅಮಟೆ ಉಪ್ಪಿನಕಾಯಿ ಮಾತ್ರ ಫ್ರೆಂಡ್ಸ್ ವರ್ಣಿಸಲು ಸಾಧ್ಯ ಇಲ್ಲ, ಆ ರೇಂಜ್ಗೆ ಇದೆ. ಈ ತರ ಕಲರ್ಫುಲ್ ಆಗಿದ್ರೆ ಒಂದ್ ಟಿಫನ್ ಮಾಡಕ್ಕೂ ಇಂಟ್ರೆಸ್ಟ್ ಬರ್ತೈತೆ. ಒಂದೇ ಸಲ ಯಾಕೆ ಹಿಂಗ್ ಹಾಕೊಂಡ್ ಕುತ್ಕೋತೀನಿ ಅಂದ್ರೆ ಪದೇ ಪದೇ ಅಡುಗೆ ಮನೆಗೆ ಎದ್ದೋಗ್ಬೇಕು, ಹಾಕೋಬೇಕು, ಬಡ್ಸ್ಕೋಬೇಕು ಅಂದ್ರೆ ಕಷ್ಟ ಫ್ರೆಂಡ್ಸ್. ಅದಕ್ಕೆ ಒಂದೇ ಸಲ ಹಾಕೊಂಡ್ ಕುತ್ಕೊಂಡು ನೆಮ್ಮದಿಯಾಗಿ ತಿನ್ಬಿಡ್ತೀನಿ ಫ್ರೆಂಡ್ಸ್. ಯಾರಾದ್ರೂ ಚಿತ್ರಾನ್ನ ತಿನ್ಬೇಕಾರೆ ಈ ಹಸಿ ಮೆಣಸಿನಕಾಯಿ ಸೈಡಿಗೆ ಹಾಕ್ತಾರೆ, ಆದ್ರೆ ನಾನು ಇದ್ರ ಒಳಗಡೆ ಇರೋದನ್ನ ಹಿಂಗೆ ಹಾಕೊಂಡು ಕಾಲಿಸ್ಕೊಂಡು ಉಪ್ಪಿನಕಾಯಿ ಮೇನು ಉಪ್ಪಿನಕಾಯಿ ಇಟ್ಕೊಂಡು ಚಟ್ನಿ ಸ್ವಲ್ಪ ಚಟ್ನಿ ಇಟ್ಕೊಂಡು ಇವೆಲ್ಲ ಮಿಕ್ಸ್ ಮಾಡಿ ಹಸಿ ಮೆಣಸಿನಕಾಯಿ ತರೋದೇ ದುಡ್ಡು ಕೊಟ್ಟು ಫ್ರೆಂಡ್ಸ್, ಫ್ರೀಯಾಗಿ ಸಿಗ್ತೈತಾ, ಅದನ್ನು ತಿನ್ನೋಣ. ಬೆಳಗಿಂದ ಸಂಜೆ ತನಕ ಏನಾದ್ರೂ ಮನೇಲಿ ನಾನು ಇದ್ದು ಮಾಡ್ತೀನಿ ಕೆಲಸ, ಏನಾದ್ರೂ ಯೋಚನೆ ಮಾಡ್ತೀನಿ ಯಾವ್ದ್ರ ಬಗ್ಗೆ ಆದ್ರೂ ಅಂದ್ರೆ ಅದು 90% ತಿನ್ನೋದ್ರ ಬಗ್ಗೆನೇ ಫ್ರೆಂಡ್ಸ್. ನಾಳೆ ಏನ್ ಮಾಡೋದು, ನಾಳಿದ್ದು ಏನ್ ಮಾಡೋದು, ಎಲ್ಲ ಹೆಣ್ಮಕ್ಳದ್ದು ಇದೇ ಪರಿಸ್ಥಿತಿ. ತುಂಬಾ ದಿನ ಆಯ್ತು ಹುರುಳಿಕಾಳು. ಇದು ಜರಡಿ ಹಿಡ್ಕೋಬೇಕು ಫ್ರೆಂಡ್ಸ್, ಸಣ್ಣ ಕಲ್ಲು ಜಾಸ್ತಿ ಇದೆ. ಇದ್ರಲ್ಲಿ ಜರಡಿ ಹಿಡ್ಕೊಂಡ್ರೆ ಸಣ್ಣ ಕಲ್ಲೆಲ್ಲ ಬಿದ್ದೋಗ್ತೈತೆ. ನೋಡಿದ್ರ ಫ್ರೆಂಡ್ಸ್ ಎಷ್ಟೊಂದು ಕಲ್ಲುಗಳಿದಾವೆ. ಒಂದ್ಸಲ ಜರಡಿ ಹಿಡ್ಕೊಬಿಟ್ರೆ ಈ ತರ ಸಣ್ಣ ಕಲ್ಲೆಲ್ಲ ಬಿದ್ದೋಗ್ತೈತೆ ಫ್ರೆಂಡ್ಸ್. ದಪ್ಪ ಕಣ್ಣು ಆರಾಮಾಗಿ ನಮ್ಗೆ ವಯಸ್ಸಾಗಿರೋ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತೈತೆ ಅನ್ಬಿಟ್ಟು ಇಲ್ಲೊಂದು ಸಣ್ಣದೆಲ್ಲ ದುರ್ಪಿನ ಹಾಕೊಂಡು ಹುಡ್ಕಾಕ್ತಿತ್ತ ನಾವು. ಕಾಮಿಡಿ ಏನಂದ್ರೆ ಕಾಳು ಕಲರೇನೆ ಕಲ್ಲು ಐತೆ, ಇದ್ರಿಂದ ನಾವು ಉಗಿಸ್ಕೋಬೇಕು. ನಾವು ಹುರುಳಿಕಾಳು ಅಂದ್ಬಿಟ್ಟು ಬಿಟ್ಬಿಡೋದು, ಅದು ಊಟದಲ್ಲಿ ಗಂಡನ್ಗೆ ಸಿಕ್ಕೋದು, ನಮ್ಗೆ ಉಗಿಸೋದು. ಯಾಕೆ ಅವಾಗ 1 kg ಹುರುಳಿಕಾಳಿಗೆ ಇನ್ನ ಎಕ್ಸ್ಟ್ರಾ ಕಲ್ಲು ಮಿಕ್ಸ್ ಮಾಡ್ಬಿಟ್ಟು ನಾವು ಅವ್ರ ಮುಂದೆ ಹಾಕ್ಬೇಕು. ಕ್ಲೀನ್ ಮಾಡ್ರಿ ಮತ್ತೆ ಒಂದು ಕಲ್ಲು ಇಲ್ದಿದ್ದಂಗೆ ಅಂತ. ನೋಡಿ ಫ್ರೆಂಡ್ಸ್ ಯಾವ ಕಲರ್ ಇದೆ, ಸೇಮ್ ಹುರುಳಿಕಾಳು ಕಲರ್ ತಾನೆ, ಹೆಂಗ್ ಗೊತ್ತಾಗ್ತೈತೆ, ಶೇಪ್ ಹಂಗೆ ಐತೆ. ಹುರುಳಿಕಾಳು ನೀಟಾಗಿ ತೊಳೆದು ನೆನ್ಸಿದ್ದೀನಿ ಫ್ರೆಂಡ್ಸ್. ಇದು ಓವರ್ ನೈಟ್ ನೆನ್ಸ್ಬಿಟ್ಟು ಬೆಳಗ್ಗೆ ಮೊಳಕೆ ಕಟ್ತೀನಿ. ಆಚೆ ಯಾವ್ದಾದ್ರು ನಾಯಿ ಬೊಗಳೋ ಸೌಂಡ್ ಕೇಳಿಸಕ್ಕಿಲ್ಲ, ರೋಡಿ ತರ ಹೋಗ್ಬಿಡ್ತಾನೆ. ಅವ್ ಕಚ್ಚಿದ್ರೆ ಇಂಜೆಕ್ಷನ್ ಹಾಕ್ಸ್ಕೊಳಕ್ ರೆಡಿ ಇದೆಯಾ? ಚುಚ್ಚಬೇಕು ಇವನ್ಗೆ, ಎಮ್ಮೆಗ್ ಚುಚ್ಚೋ ಇಂಜೆಕ್ಷನ್ ಚುಚ್ಚಿಸ್ಬೇಕು ಈ ಸಲ. ಏನ್ ತಿಂಡಿ ತರ್ತೀಯ ಅನ್ಬಿಟ್ಟ, ಏನು ಏನೋ ತಂದಿತ್ತಲ್ಲ, ಮಣ್ಣಿನ ಬಿನ್ಗೆ. ಬೇಸಿಗೆ ಮುಗಿದ್ಮೇಲೆ ಚಳಿಗಾಲದಲ್ಲಿ ತಂದಿದ್ದಿಲ್ಲಪ್ಪ, ಮಳೆಗಾಲದಲ್ಲಿ. ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ. 4 ಗಂಟೆಲಿ ಹೋಗಿರೋ ಮನುಷ್ಯ 6:15 ಬಂದಿದ್ಯಾ? ಯಾರೋ ಗೊತ್ತಿಲ್ವಲ್ಲ. ನಾನು ಯಾರು ಗೊತ್ತಿಲ್ಲ. ಯಾರು ನೀನು? ಥ್ಯಾಂಕ್ಸ್ ದೇವ್ರೆ, ಹಿಂಗೆ ಆಗ್ಬಿಡಪ್ಪ, ಪರ್ಮನೆಂಟ್ ಆಗಿ ಮರ್ತು ಬಿಡೋ ತರ ನನ್ಗೆ ಈ ಕಷ್ಟ ತಪ್ಪಿದೆ. ಬಟ್ಟೆ ಎತ್ತಾಕಿದ್ದೀನಿ ಫ್ರೆಂಡ್ಸ್, ಮಡ್ಚಬೇಕು. ಏನೋ ಒಂಥರ ಬೇಜಾರಾಗ್ತೈತೆ, ಯಾಕಂದ್ರೆ ಪಾನಿಪುರಿ ತಿಂದು 2 ತಿಂಗಳ ಮೇಲೆ ಆಗ್ತಾ ಬಂತು ಫ್ರೆಂಡ್ಸ್. ನಾನು 1 ಪ್ಲೇಟ್ ಪಾನಿಪುರಿಗೆ ಬೇಡ್ಕೊಂಡು ಕಳಿಸಿದ್ದೀನಿ. ಇವಾಗ ತಂದ್ಕೊಟ್ಟೆ ಚೆನ್ನಾಗಿ ತಿನ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಆಲ್ಮೋಸ್ಟ್ ಜಂಕ್ ಫುಡ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಬಿಟ್ಟಿದ್ದೀನಿ. ನೋಡಿದ್ರ ನೀವೇ ಪಾನಿಪುರಿ ಇತ್ತೀಚೆಗೆ ತಿಂತಾ ಇದ್ದೀನಾ? ಇಲ್ಲ. ಹಂಗಾಗಿ ಇಷ್ಟು ದಿನ ಆದ್ಮೇಲೆ ನೆನಪಿಸ್ಕೊಂಡೆ, ತಗೋಬತ್ತಿತ್ತೇನೋ ನೋಡೋಣ, ತಿನ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅದತ್ರ ಗಾಡಿಗೆ ಪೆಟ್ರೋಲ್ ಇದ್ದಂಗೆ ನನಗೆ ಪಾನಿಪುರಿ. ಬೇರೆ ಕಡೆ ತಂದ ಮುನ್ಸ್ಕೋತೀನಿ ಅಂತ ತಂದೆ, ಪ್ರೀತಿಯಿಂದ ತಂದಿಲ್ಲ ನಾನು. ಪ್ರೀತಿಯಿಂದ ಪಾನಿಪುರಿ. ಇದು ನಂಬೋ ತರ ಇಲ್ಲ, ಪಾನಿಪುರಿ ತಂದ್ಕೊಟ್ಟಿಲ್ಲ ಅಂದ್ರೆ ಅಡುಗೆ ಮಾಡಲ್ಲ ಅನ್ನೋ ತರ, ನಾನು ಅವಾಜ್ ಹಾಕೋ ತರ ತಂದಿದ್ಯಾ. ಭಯ ತೋಡ ಪಾನಿ ದೇದೋ. ಪಾನಿಪುರಿಗೋಸ್ಕರ ನಾವು ಗಂಡನ್ ಬೇಕಾದ್ರೆ ಅಣ್ಣನ್ ಮಾಡ್ಬಿಡ್ತೀವಿ. ಜನ್ಮಕ್ಕೆ ಹೋಗೋ. ಇದು ಗೋಲ್ಗಪ್ಪನ ಮಸಾಲ ಪುರಿನಾ? ಮಸಾಲೆ ಫಾಸ್ಟ್ ಆಗಿ ಹಾಕು ಭಯ್ಯ.
ಹಿಂಗಾದ್ರೆ ನಾವು ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಬರಲ್ಲ. ಎಷ್ಟು ರೂಪಾಯಿ ಒಂದು ಪ್ಲೇಟ್ ಪಾನಿಪುರಿ? 35 ರೂಪಾಯಿ. 35 ರೂಪಾಯಿ. 5 ರೂಪಾಯಿ ಜಾಸ್ತಿ ಮಾಡೋರೆ. 2-3 ತಿಂಗಳಾಗಿತ್ತು ಫ್ರೆಂಡ್ಸ್ ತಿಂದು. ಮನೆಯಿಂದ ಇವರು ಏನು ಮನೆಯಿಂದ ಪಾನಿಪುರಿ ನಮ್ಮ ಮನೆಯಿಂದ ಪಾನಿಪುರಿ ಅಂಗಡಿ ಐತಾ? ಬಾಡಿಗೆ ಅವ್ರೆ. ಬಾಡಿಗೆ ಮನೆಯವ್ರು ಮಾಡ್ತಾವ್ರ? ಹಿಂದೆ ಅಂಗಡಿ ಹಾಕೊಂಡವ್ರಾ? ಇಲ್ಲಿ ಬಾಡಿಗೆ ಅವ್ರೆ ಪಾನಿಪುರಿ ಹಾಕೋರು ಇಲ್ಲಿ. ಇಲ್ಲಿ ಸಿಗ್ನಲ್ ಹತ್ರ ಮುಂದೆ ಇದು ಇಲ್ಲಿ ಎಣಸಿ ಹಾಕವ್ರೆ 10-12 ಬಟಾಣಿನ. ನಮ್ಗೆ ಗೊತ್ತಾಗೋಯ್ತು ಟೇಸ್ಟ್ ಚೆನ್ನಾಗಿಲ್ಲ ಅನ್ಬಿಟ್ಟು. ಮತ್ತೆ ಮಸಾಲೆ ನೀರ್ ಇದ್ರೆ ಚೆನ್ನಾಗಿರಲ್ಲ ಅಂತ ಫ್ರೆಂಡ್ಸ್. ಉಪ್ಪು ಖಾರ ಏನು ಇಲ್ಲ. ಅಪ್ಪೆ ಮನೆ ಮಾಡಿದ್ರೆ ಹಂಗಿತ್ತು. ನಾನ್ ಮಾಡಿ ಸೂಪರ್ ಇತ್ತು. ನನ್ ಗೋಲ್ಗಪ್ಪ ಮಾತ್ರ ಮಾಡ್ತೇವೆ ಫ್ರೆಂಡ್ಸ್. ನೆಕ್ಸ್ಟ್ ಮಸಾಲೆ ಪುರಿ ಮಾಡ್ತೀನಿ ರೀ. ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ತರಿಸ್ಕೊಂಡೆ ಫ್ರೆಂಡ್ಸ್. ಒಣ ಮೆಣಸಿನಕಾಯಿ, ಮಾರಿ ಗೋಲ್ಡ್ ಅಲ್ಲ ಮಾರಿ ಲೈಟ್ ತಮ್ಸಿಗೆ ಫ್ರೆಂಡ್ಸ್. ಈ ವೀಕಲ್ಲಿ ನಾನು ಒಂದು ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ಮೈದಾ ತರಿಸ್ಕೊಂಡೆ. ಸಾಮಾನ್ಯವಾಗಿ ಮೈದಾ ನಾವು ಜಾಸ್ತಿ ತಿನ್ನಲ್ಲ. ಒಂದು ಸ್ಪೆಷಲ್ ರೆಸಿಪಿಗೋಸ್ಕರ. ಮತ್ತು ಮಾಮೂಲಿ 15 ದಿನಕ್ಕೊಂದ್ಸಲ ಫ್ರೀಡಮ್ ಎಣ್ಣೆ ತಗೋತೀವಿ. ಹಾಲು ಮಾಮೂಲಿ, ಕಡಲೆಬೇಳೆ ಮಾಮೂಲಿ, ಉದ್ದಿನ ಕಾಳು ಮಾಮೂಲಿ. ಇವಿಷ್ಟು ಸಿಂಪಲ್ ತರಿಸ್ಕೊಂಡೆ. 60 ರೂಪಾಯಾ? 350 ರೂಪಾಯಿಗೆ ಇಷ್ಟೇನಾ ಅಪ್ಪಿ? ಒಂದು ಕಾಲದಲ್ಲಿ ಒಂದು ಮೂಟ ಐಟಮ್ ಬರೋದಲ್ವಪ್ಪಿ. ಬಿಸ್ಕೆಟ್ ಮೇಲೆ ಕಣ್ಣು ತಿರ್ಗೋ ಕಡೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹೇಳ್ದಂಗೆಲ್ಲ ಕೇಳ್ತಾನೆ ಪಾಪ. ಈಗ ಒಂದು ಜೆನ್ಯೂನ್ ಟೆಸ್ಟ್ ಫ್ರೆಂಡ್ಸ್. ಪ್ರಾಮಾಣಿಕತೆ ಐತೋ ಇಲ್ಲೇ ಅವನಿಗೆ ಅಂತ. ಬಿಸ್ಕೆಟ್ ಪ್ಯಾಕ್ ಮುಟ್ತಾನ ಇಲ್ವಾ? ಇಲ್ಲಪ್ಪ ಅವನು ಓಪನ್ ಮಾಡ್ತಾನೆ ಇಲ್ಲ ನೋಡೋಣಪ್ಪಿ. ವಿಡಿಯೋ ಮಾಡಬಾರ್ದಾ? ನೀನು ಒಳ್ಳೆಯವನಂತಾನೆ ತೋರಿಸ್ಬೇಕಾ? ಅಪ್ಲೋಡ್ ಮಾಡಲ್ಲ. ನಿನ್ ಬುದ್ಧಿ ಏನಂತ ತೋರ್ಸೀಗ. ಎತ್ಕೊಳ್ಳೋ ಬಿಸ್ಕೆಟ್ ನಿನಗೆ, ಅದು ಓಪನ್ ಮಾಡ್ಕೊಂಡು ತಿನ್ನು. ತಿನ್ನಪ್ಪ, ನಿನಗೆ ಅದು ಒಳ್ಳೆ ಬುದ್ಧಿ ಐತೆ. ಹೆಂಗ್ ನೋಡ್ತಾವ ನೋಡಪ್ಪಿ. ಆಯ್ತು ಬಿಚ್ಕೊಂಡು ತಿನ್ನು. ದೂರ ಹೋಗ್ತಾನೆ. ಬಿಸ್ಕೆಟ್ ಹತ್ರ ಇರೋದೇ ಬೇಡ ಅಂದ್ಬಿಟ್ಟು ಮೂಲೆಗೆ ಹೋಗ್ಬಿಟ್ಟ. ನಾನು ಪಾನಿಪುರಿ ತಿಂದೆ, ಸ್ವಲ್ಪ ಎನರ್ಜಿ ಬಂತು. ಟೇಸ್ಟ್ ಜಾಸ್ತಿ ಇದ್ರೆ ಇನ್ನೂ ಎನರ್ಜಿ ಬಂದಿರೋದು. ಬಟ್ಟೆಗಳು ಮಡ್ಚೋಕ್ಕೂ ಮುಂಚೆ ನನ್ನ ಗಂಡನ ಹೊಟ್ಟೆಪಾಡು ನೋಡ್ಬೇಕು. ಅಪ್ಪಿ ಏನ್ ಅಡ್ಗೆ ಬೇಕು ಅಂತ ನೀನೊಂದು ಡಿಸೈಡ್ ಮಾಡು. ನೀನೇನೇ ಡಿಸೈಡ್ ಮಾಡಿದ್ರು ನಮ್ಮ ಮನೇಲಿ ಇರೋದು ಏನಾಯ್ತೋ ಅದ್ರಲ್ಲೇ ಮಾಡೋದು ಅಡ್ಗೆ. ಹುಳ್ಳಿಕಾಳು ನೆಂದೈತಾ ಇಲ್ಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ ಫ್ರೆಂಡ್ಸ್. 90% ನೆಂದೈತೆ, ಒಂದು 50% ನೆಂದೈತೆ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಹಾಲು 1 ಲೀಟರ್ ಅಷ್ಟು ಹಾಲೈತೆ ಫ್ರೆಂಡ್ಸ್. ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶಿವಾಗೆ ಪನ್ನೀರ್ ರೆಸಿಪಿ ಜಾಸ್ತಿ ಇಷ್ಟ ಆಗ್ಬಿಟ್ಟೈತೆ, ಫಿದಾ ಆಗ್ಬಿಟ್ಟೈತೆ. ಅದಕ್ಕೆ ಹಾಲು ವೇಸ್ಟ್ ಮಾಡೋದು ಬೇಡ, ಅದ್ರಲ್ಲಿ ಪನ್ನೀರ್ ಮಾಡ್ತೀನಿ ನಾನೇನೆ. ನಾನು ಉಪ್ಪಿನಕಾಯಿನ ಫ್ರಿಜ್ಜಲ್ಲಿ ಇಟ್ಕೋತೀನಿ ಫ್ರೆಂಡ್ಸ್. ಯಾಕಂದ್ರೆ ಇಲ್ಲಿ ಎಣ್ಣೆ ಹಾಕಿಲ್ಲ ನಾನು ಜಾಸ್ತಿ. ಅದಕ್ಕೆ ಎಣ್ಣೆ ಹಾಕಿದ್ರೆ ಮಾತ್ರ ಅದು ಜಾಸ್ತಿ ದಿನ ಇದ್ರಲ್ಲಿ ಇರೋದು, ಹೊರಗಡೆ ಇರೋದು. ಬಾಯಿ ನೀರು ಬತ್ತಿದೆ. ನಿಜ ಸಖತ್ ಇಷ್ಟ ಫ್ರೆಂಡ್. ಮಾವಿನಕಾಯಿಗಿಂತ ಸಖತ್ತಾಗೈತೆ. ಇಲ್ಲಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಗಾಜಿನ ಬಾಟ್ಲುಗಳು ಬಳಸಿದ್ರೆ ಮನೇಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ಫ್ರೆಂಡ್ಸ್ ತುಪ್ಪದ ಬಾಕ್ಸು ಗಾಜಂದು ಸಖತ್ತಾಗಿ ಕಾಣಿಸ್ತೈತೆ. ಒಂಥರ ರಿಚ್ ಲುಕ್ ಅಲ್ಲ ಫ್ರೆಂಡ್ಸ್. ಈ ತರ ಬಾಕ್ಸ್ಗಳು ನಾವು ಗ್ರಾಸರಿಗೆ ಬಳಸಿದ್ರೆ ಸಖತ್ತೈತೆ. ಆದ್ರೆ ನಮ್ಮ ಹತ್ರ ಬಾಳಿಕೆ ಬರಲ್ಲ. ಈಗ ಪನ್ನೀರ್ ಮಾಡ್ತೀನಿ ಫ್ರೆಂಡ್ಸ್. ಮೊದಲು ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ನೀರು ಹಾಕ್ತೀರಾ ಕಾಯಿಸ್ಕೊಂಡ್ರೆ ಬೆಸ್ಟ್ ಫ್ರೆಂಡ್ಸ್. ಪನ್ನೀರ್ ಈಸಿ ಆಗ್ತಿದೆ. ಅರ್ಧ ಓಳಲ್ಲಿ ಒಂದು ಸ್ವಲ್ಪ ನಿಂಬೆ ರಸ ಸಿಕ್ತು, ಅದನ್ನು ಹಾಕೊಂಡೆ. ಅದ್ರ ಜೊತೆಗೆ ವೆನಿಗರು ಮಿಕ್ಸ್ ಮಾಡ್ಕೊಂಡೆ. 2 ಇದ್ರೆ ಬೇಗ ಹೊಡ್ಕೋತೈತಾರ ಅಂದ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಮೇಲೆಲ್ಲ ಕೆನೆ ಕಟ್ಟಿದ್ಮೇಲೆ ಆಮೇಲೆ ವೆನಿಗರು ನಿಂಬೆ ರಸ ಮಿಕ್ಸ್ ಮಾಡಿರೋದನ್ನ ಹಾಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಗಟ್ಟಿಯಲ್ಲೇ ಇರಬೇಕು ಫ್ರೆಂಡ್ಸ್. ನೀರು ಹಾಕೊಂಡು ಕಾಯಿಸ್ಕೊಂಡ್ರೆ ಪನ್ನೀರ್ ಬರಲ್ಲ. ಈ ಥರ ಹೊಡ್ಕೋತೈತೆ ಒಂದು 2-3 ನಿಮಿಷಕ್ಕೆ. ಅದನ್ನ ಶೋಧಿಸ್ಕೊಂಡೆ. 1 ಲೀಟರ್ ಅಲ್ಲಿಗೆ ಇಷ್ಟೇ ಬಂದಿದ್ದು ಸಾಕು ಫ್ರೆಂಡ್ಸ್. 1 ಟೈಮ್ಗೆ ಆಗ್ತೈತೆ ನನಗೂ ಶಿವಾಗೂ. ಅದನ್ನ ನೀಟಾಗಿ ತೊಳ್ಕೊಬೇಕು. ಯಾಕಂದ್ರೆ ವೆನಿಗರು ಮತ್ತೆ ನಿಂಬೆ ರಸ ಹಾಕೊಂಡಿರ್ತೀವಲ್ಲ, ಹುಳಿ ಇದ್ಬಿಡ್ತೈತೆ ಅಂದ್ಬಿಟ್ಟು ಮ್ಯಾಕ್ಸಿಮಮ್ ಒಂದು 5-6 ಸಲ ತೊಳ್ಕೊಬಿಟ್ಟೆ ನಾನು. ಆಮೇಲೆ ಬೇಕಾದ್ರೆ ಟೈಟಾಗಿ ನೀರೆಲ್ಲ ಹಿಂಡ್ಬಿಟ್ಟು ಒಂದು ವೈಟದ್ ಕಾಟನ್ ಬಟ್ಟೆ ಇತ್ತು ಮನೆಯಲ್ಲಿ, ಅದರಲ್ಲಿ ನೀಟಾಗಿ ಕಟ್ಟಿಟ್ಟೆ. ಒಂದು 5-6 ಪೀಸ್ ಅಷ್ಟೇ ಆಗ್ತೈತೆ ಫ್ರೆಂಡ್ಸ್ ಪನ್ನೀರು. ಪರವಾಗಿಲ್ಲ, 1 ಟೈಮ್ಗೆ ಆಗ್ತೈತೆ. ಮತ್ತೆ ಹೆಲ್ತ್ಗೂ ಕೂಡ ಒಳ್ಳೇದು. ಮತ್ತೆ ಮನೇಲಿ ಮಾಡ್ಕೊಂಡ್ರೆ ಜಾಸ್ತಿ ಸಿಗ್ತೈತೆ ಫ್ರೆಂಡ್ಸ್. ಒಂದು 2 ಲೀಟರ್ ಹಾಲಲ್ಲಿ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಸಿಗ್ತೈತೆ. ಕಾಟನ್ ಬಟ್ಟೆನಲ್ಲಿ ಕಟ್ಬಿಟ್ಟು ಇದ್ರ ಮೇಲೆ ವೆಯ್ಟ್ ಇಟ್ಟರೆ ಅದರಲ್ಲಿರೋ ನೀರೆಲ್ಲ ಆಚೆ ಹೋಗ್ತೈತೆ. ಪನ್ನೀರ್ ರೆಡಿ ಆಗ್ತೈತೆ. ಟೇಸ್ಟಿ ಹುಳ್ಳಿಕಾಳು ಸಾರು ಮುದ್ದೆ ಫ್ರೆಂಡ್ಸ್. ಹುಳ್ಳಿಕಾಳು ಸಾರು ಹೆಂಗಿದ್ರು ಸ್ವಲ್ಪ ತೆಳ್ಳಗಾಗ್ತೈತಲ್ಲ. ಹೆಸರು ಬೇಳೆ ಒಂದೇ 1 ಸ್ಪೂನ್ ಅಷ್ಟು ಹಾಕ್ತೆ ಫ್ರೆಂಡ್ಸ್. ಸಾಂಬಾರ್ ಗಟ್ಟಿ ಬರೋಕಷ್ಟೇ. ಹುರ್ಳಿಕಾಳು ಸಾರಲ್ಲ, ಮೂಲಂಗಿ ಸಾರು ತಪ್ಪಲೆ ಎತ್ಕೊಂಡ್ಜಾರದು ರೈಮ್ಸ್ ಇರೋದು. ಇಂಥ ಸಾರುಗಳಂದ್ರೆ ಇಷ್ಟ ಅಲ್ಲ ನಿಂಗೆ?
ಬಟ್ಟೆ ಮಡ್ಚೋಣ ಅಂತ ಅನ್ಕೊಂಡೆ. ಮನೆಯಲ್ಲಿ ಈ ತರ ಸೋಫಾಗಳು, ಚೇರ್ಗಳು, ಮಂಚಗಳು ಇದ್ರೆ ಒಂದೇ ದಿನಕ್ಕೆ ಬಟ್ಟೆ ಮಡ್ಚ್ಬಾರ್ದು ಫ್ರೆಂಡ್ಸ್. ಒಂದಿನ ಹಂಗೆ ಬಿದ್ದಿರ್ಬೇಕವು, ಆಮೇಲೆ ಮಡ್ಚ್ಕೊಂಡ್ರಾಯ್ತು. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ವರದರಾಜು ಹಾಯ್. ಹಾಯ್ ಅದು ಪಾಪು. ಹಂಸವೇಣಿ, ಹರ್ಷ ಹಾಯ್ ಮಕ್ಕಳ. ಹಾಯ್ ಲಕ್ಷ್ಮಿತ್ ಹಾಯ್. ಹಾಯ್ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.